ಅಮೆರಿಕ ರಾಜಕೀಯದಲ್ಲಿ ಸೆಕ್ಸ್ ಹಗರಣ ಸದ್ದು ಮಾಡ್ತಾ ಇದೆ. ಟ್ರಂಪ್ಗೆ ಸಂಕಷ್ಟ ತಂದಿಟ್ಟಿದೆ ಜೆಫ್ರಿ ಎಪ್ಸ್ಟೀನ್ ಫೈಲ್ಸ್. ರಾಜಕೀಯ ನಾಯಕರು, ಪ್ರಭಾವಿಗಳ ಸೆಕ್ಸ್ ಕರ್ಮಕಾಂಡ 20,000 ಪುಟಗಳ ವರದಿಯದು. ಆ ವರದಿಯಲ್ಲಿದೆ ಸ್ಫೋಟಕ ಮಾಹಿತಿ. ಈ ವರದಿ ಬಿಡುಗಡೆ ಆದೇಶಕ್ಕೆ ಡೊನಾಲ್ಡ್ ಟ್ರಂಪ್ ಸಹಿ ಹಾಕಿದ್ದಾರೆ. ಸ್ವಪಕ್ಷದವರ ಒತ್ತಡ ಇತ್ತು. ಆ ಒತ್ತಡದಿಂದಾಗಿ ಈಗ ವರದಿ ಬಿಡುಗಡೆಗೆ ಟ್ರಂಪ್ ಸಹಿ ಹಾಕಿದ್ದಾರೆ. ಅಮೆರಿಕಾದ ನ್ಯಾಯಾಂಗ ಇಲಾಖೆ ತಡೆ ಹಿಡಿದಿತ್ತು. ಜೆಫ್ರಿ ಎಪ್ಸ್ಟೀನ್ನ ಈ ಫೈಲ್ಸ್ನಲ್ಲಿ ಘಟಾನುಘಟಿಗಳ ಹೆಸರಿದೆ. ಹಾಗಿದ್ರೆ ಟ್ರಂಪ್ಗೆ ಸಂಕಷ್ಟ ತಂದೊಡ್ಡುತ್ತಾ ಈ ಫೈಲ್ಸ್? ಘಟಾನುಘಟಿಗಳ ಹೆಸರಿರುವಂತಹ ಈ ಫೈಲ್ಸ್ ಬಿಡುಗಡೆಗೆ ಈಗ ಅಸ್ತು ಅಂತಿದ್ದಾರೆ ಟ್ರಂಪ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಎಲಾನ್ ಮಸ್ಕ್, ಪಾಪ್ ಗಾಯಕ ಮೈಕಲ್ ಜಾಕ್ಸನ್, ಬಿಲ್ ಕ್ಲಿಂಟನ್, ರಾಜಮನೆತನದವರು, ಲೇಖಕರು, ಉದ್ಯಮಿಗಳ ಹೆಸರಿದೆ ಎನ್ನುವುದು ಮಾಹಿತಿ. ಅಂದ್ರೆ ಅಪ್ರಾಪ್ತರ ಮೇಲೆ ಅತ್ಯಾಚಾರ ನಡೆಸ್ತಾ ಇದ್ದಂತಹ ಜೆಫ್ರಿ ಎಪ್ಸ್ಟೀನ್ ಜೈಲು ಶಿಕ್ಷೆ ಅನುಭವಿಸ್ತಾ ಇದ್ದಾಗಲೇ ಮೃತಪಡ್ತಾರೆ. ಜೆಫ್ರಿ ಎಪ್ಸ್ಟೀನ್ ಅಮೆರಿಕಾದ ಕೋಟ್ಯಾಧಿಪತಿ. ಎಪ್ಸ್ಟೀನ್ನ ಗಿರಾಕಿಗಳಾಗಿದ್ದವರು ಗಣ್ಯಾತಿಗಣ್ಯ ವ್ಯಕ್ತಿಗಳು. ಅದನ್ನ ಎಪ್ಸ್ಟೀನ್ ಫೈಲ್ಸ್ನಲ್ಲಿ ಉಲ್ಲೇಖಿಸಲಾಗಿದೆ. ಅಂದ್ರೆ ಎಲ್ಲ ವಿಚಾರ, ಎಲ್ಲ ಘಟಾನುಘಟಿಗಳ ಹೆಸರು ಉಲ್ಲೇಖ ಆಗಿದೆ ಅನ್ನುವಂಥದ್ದು ಮಾಹಿತಿ. ಈಗ ಆ ವರದಿ ಬಿಡುಗಡೆಯ ಆದೇಶಕ್ಕೆ ಟ್ರಂಪ್ ಸಹಿ ಹಾಕಿದ್ದಾರೆ. ಅಪ್ರಾಪ್ತರ ಮೇಲೆ ಅತ್ಯಾಚಾರ ನಡೆಸ್ತಾ ಇದ್ದಂತಹ ಎಪ್ಸ್ಟೀನ್ ಜೈಲು ಶಿಕ್ಷೆಗೊಳಗಾಗ್ತಾನೆ, ಜೈಲಿನಲ್ಲೇ ಮೃತಪಡ್ತಾರೆ. ಅಮೆರಿಕಾದ ಕೋಟ್ಯಾಧಿಪತಿ ಈ ಜೆಫ್ರಿ ಎಪ್ಸ್ಟೀನ್. ಆತನ ಗಿರಾಕಿಗಳಾಗಿದ್ದವರು ಗಣ್ಯಾತಿಗಣ್ಯ ವ್ಯಕ್ತಿಗಳು. ಎಪ್ಸ್ಟೀನ್ ಫೈಲ್ಸ್ನಲ್ಲಿ ಆ ಎಲ್ಲ ವಿಚಾರ, ಗಣ್ಯರ ಹೆಸರು ಎಲ್ಲವೂ ಕೂಡ ಉಲ್ಲೇಖ ಆಗಿದೆ. ಈ ಸೆಕ್ಸ್ ಹಗರಣದ ಸದ್ದು ಈಗ ಅಮೆರಿಕ ರಾಜಕೀಯದಲ್ಲಿ ತಲ್ಲಣ ಮೂಡಿಸ್ತಾ ಇದೆ. ಟ್ರಂಪ್ ಜೊತೆಗೆ ಜೆಫ್ರಿ ಇರುವಂತಹ ಫೋಟೋ ನೋಡ್ತಾ ಇದ್ದೀವಿ. ಇದು ಕೂಡ ಎಲೆಕ್ಷನ್ ಟೈಮ್ನಲ್ಲಿ ಬಹಳ ದೊಡ್ಡ ಸದ್ದನ್ನ ಮಾಡಿತ್ತು. ಇನ್ನು ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಕ್ಕೆ ಒತ್ತಾಯಿಸಿ ರೈತರು ನಡೆಸ್ತಾ ಇದ್ದಂತಹ ಪ್ರತಿಭಟನೆ ಬಂದ್ ಮಾಡಿದ್ರು. ಗದಗದ ಲಕ್ಷ್ಮೇಶ್ವರ ಬಂದ್ ಆಗಿದೆ. ಖರೀದಿ ಕೇಂದ್ರ ಆರಂಭಕ್ಕೆ ಒತ್ತಾಯಿಸಿ ಈ ಬಂದ್ಗೆ ಕರೆ ಕೊಡಲಾಗಿತ್ತು ರೈತ ಸಂಘಟನೆಯಿಂದ. ಈಗ ಗದಗದ ಲಕ್ಷ್ಮೇಶ್ವರ ಸಂಪೂರ್ಣ ಬಂದ್. ಕಳೆದ 5 ದಿನಗಳಿಂದ ಅಹೋರಾತ್ರಿ ಧರಣಿ ನಡೆಸಿದಂತಹ ರೈತರು ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಈಗ ಬಂದ್ಗೆ ವ್ಯಾಪಕ ಸ್ಪಂದನೆ ವ್ಯಕ್ತವಾಗಿದೆ. ಧರಣಿಗೆ ಅಂದ್ರೆ ಈ ಕೇಂದ್ರ ಸ್ಥಾಪನೆ ಆಗಬೇಕು ಅನ್ನುವಂತಹ ಆಗ್ರಹಕ್ಕೆ ಏನು ಸ್ಪಂದನೆ ಸಿಗದಂತಹ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡಂತಹ ರೈತರು ಬಂದ್ಗೆ ಕರೆ ಕೊಟ್ಟಿದ್ರು. ಪ್ರತಿನಿಧಿ ಸಂಜೀವ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸುವ ಒತ್ತಾಯಿಸಿ ಇವತ್ತು ರೈತರು ಲಕ್ಷ್ಮೇಶ್ವರ ಬಂದ್ ಕರೆ ನೀಡಿದ್ದಾರೆ. ಈಗ ಬೆಳಗ್ಗೆಯಿಂದಲೂ ಕೂಡ ಇಡೀ ಲಕ್ಷ್ಮೇಶ್ವರ ಪಟ್ಟಣ ಸಂಪೂರ್ಣ ಸ್ತಬ್ಧವಾಗಿದೆ. ವಿವಿಧ ಹಳ್ಳಿಗಳಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಈಗ ಪಟ್ಟಣಕ್ಕೆ ಬರ್ತಾ ಇದ್ದಾರೆ. ಈಗ ಈ ಭಾಗದಲ್ಲಿ ಹೋರಾಟದ ಒಂದು ವೇದಿಕೆ ಕೂಡ ಇದೆ. ಇದು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣ. ಈಗಾಗಲೇ ಕಳೆದ 5 ದಿನಗಳಿಂದ ಕೂಡ ರೈತರು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ಓರ್ವ ಶ್ರೀಗಳು ಕಳೆದ 5 ದಿನಗಳು ಉಪವಾಸ ಸತ್ಯಾಗ್ರಹ ಕೂಡ ಆರಂಭಿಸಿದ್ದಾರೆ. ಇದರಲ್ಲಿ ಒಬ್ಬ ರೈತರ ಕೇಳೋಣ, ಸರ್ ಯಾವ ಕಾರಣಕ್ಕೆ ಹೋರಾಟ ಮಾಡ್ತಾ ಇದ್ರಿ, ಏನು ನಿಮ್ಮ ಭರವಸೆ ಸಿಕ್ಕಿಲ್ವಾ ಅಂತ? ಈಗ ನಮ್ಮ ಗದಗ ಜಿಲ್ಲೆಯಲ್ಲಿ ಸಾಕಷ್ಟು ಬಾರಿ ಗೋಂಜಾಳ 90% ಗೋಂಜಾಳ ಬೆಳೆದಿದ್ದಾರೆ. ಈಗ ಅದಕ್ಕೆ ಈಗ ಖರೀದಿದಾರರು ಏನು ಮಾಡಕತ್ತಾರೆ, ದಲ್ಲಾಳಿಗಳು ಅಂತಂದ್ರೆ ಬರೀ 1500, 1600, 1750 ಹಿಂಗೆ ತೊಗೊಳಕತ್ತಾರ. ಈಗ ಕೇಂದ್ರ ಸರ್ಕಾರ ಏನೈತಿ 2400 ರೂಪಾಯಿ ಘೋಷಣೆ ಮಾಡೈತಿ. ಅದಕ್ಕೆ ತಕ್ಷಣ ಈಗ ಏನೈತಿ ಅಂತಂದ್ರೆ ರಾಜ್ಯ ಸರ್ಕಾರ ಗೋಂಜಾಳ ಖರೀದಿ ಕೇಂದ್ರ ತೆಗಿಬೇಕಂತೇಳಿ ನಮ್ಗೆ ಭಾಳ ಅನಿಸಿಕೆ ಐತಿ. ಅದಕ್ಕೆ ನಿನ್ನೆ 11 ಗಂಟೆಗೆ ಮೊನ್ನೆ ಸಚಿವರಾದಂಥ ಎಚ್ ಕೆ ಪಾಟೀಲ್ ಸಾಹೇಬರು ಬಂದು ಸಾಂತ್ವನ ಅಂತ ಹೇಳಕ್ಕೆ ಬಂದಿದ್ರು. ಅದಕ್ಕೆ ನಮ್ಮ ರೈತರು ಯಾರು ಒಪ್ಪಲಿಲ್ಲ. ಇಲ್ಲ, ತಕ್ಷಣ ನೀವು ಖರೀದಿ ಕೇಂದ್ರ ತೆಗೆದ್ರೆ ಭಾಳ ಒಳ್ಳೇದಾಗತ್ತೆ ಅಂತ ಹೇಳಿಲ್ಲ. ಅವರು ನಮಗೆ ಇನ್ನೊಂದು 8 ದಿವಸ ಟೈಮ್ ಕೊಡ್ರಿ ಅಂತ ಹೇಳಿದರು. ಅದಕ್ಕೆ ಕೂಡಲೇ ತಕ್ಷಣ ಈಗ ನಮಗೆ ಖರೀದಿ ಕೇಂದ್ರ ಮಾಡಿದ್ರೆ ನಮ್ಮ ರೈತರು ಉಳ್ಕೊಳ್ತಾರ. ಇಲ್ಲ ಅಂದ್ರೆ ನಮ್ಮ ರೈತರು ಉಳ್ಕೊಳ್ಳೋಂಥ ಪರಿಸ್ಥಿತಿ ಒಳಗಿಲ್ಲ. ಇಷ್ಟು ರೈತರ ಮಾತು. ಏನು ಸರ್ಕಾರ ಖರೀದಿ ಕೇಂದ್ರ ಶೀಘ್ರ ಆರಂಭಿಸಿ, ಇಲ್ಲಾಂದ್ರೆ ನಾವು ರೈತರ ಹೋರಾಟ ಇನ್ನೂ ಕೂಡ ಉಗ್ರ ಆಗಲಿದೆ ಅನ್ನೋ ಎಚ್ಚರಿಕೆ ನೀಡಿದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.